ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೈರ್ಲೆಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟ್ ಆಗಿರೋ ಎಲೆಕ್ಟ್ರಾನಿಕ್ಸ್ ಪಾರ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿದ್ದೇವೆ. ಓಕೆ, ಸೊ ನಾನು ಇಲ್ಲಿ ಒಂದು ಮಟೀರಿಯಲ್ ರೆಡಿ ಮಾಡಿದ್ದೀನಿ ಆಲ್ರೆಡಿ. ಸೊ ಇದರಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೈರ್ಲೆಸ್ ಆಲ್ರೆಡಿ ನಾನು ಹೇಳಿದಾಗೆ ಮೋಸ್ಟ್ ಆಸ್ಡ್ ಕಾನ್ಸೆಪ್ಟ್ ವಿತ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಸೊ ಪದೇ ಪದೇ ಕೇಳಿರುವಂತಹ ಕಾನ್ಸೆಪ್ಟ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಟೀರಿಯಲ್ ಏನಿರುತ್ತೆ, ಅದಕ್ಕೆ ನೋಟ್ಸ್ ಏನಿರುತ್ತೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು ವೈರ್ಲೆಸ್ ಇನ್ಸ್ಪೆಕ್ಟರ್ಗೆ ಸೊ 40 ಕ್ವಶನ್ಸ್ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ಸಿಂದ ಬರುತ್ತೆ. 40 ಇಂಟು 1.5 ನೀವು ಮಾಡಿದಾಗ 50 ಕ್ವಶನ್ಸ್, 50 ಮಾರ್ಕ್ಸ್ ಅಟ್ಲೀಸ್ಟ್ ಈ ವೈರ್ಲೆಸ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಪಾರ್ಟಿಂದ ಬರುತ್ತೆ. ಸೊ ಇದು ಟೆಕ್ನಿಕಲ್ ಪೋಸ್ಟ್ ಆಗಿರೋದ್ರಿಂದ ಸೊ ಇದರಲ್ಲಿ ನೀವು ಪಾಸ್ ಆಗಬೇಕು ಅಂದರೆ 150ಕ್ಕೆ ಸೊ ಅಟ್ಲೀಸ್ಟ್ ನೀವು 120 ಹಿಂಗೆ ತೆಗಿಬೇಕಂದ್ರೆ ನಿಮಗೆ ಈ 40 ಕ್ವಶನ್ಸ್ ಇಲ್ಲಿ ಸಾಲ್ವ್ ಮಾಡೋದು ಹೇಗಂತ ಗೊತ್ತಿರಬೇಕು. ಈ 40 ಕ್ವಶನ್ಸ್ ನೀವು ಕ್ರ್ಯಾಕ್ ಮಾಡಿದ್ರೆ ಆ ಕಡೆಯಿಂದ ಒಂದು 20-30 ಕ್ವಶನ್ಸ್ ಸಿಕ್ ಮಾಡಿ 70 ಕ್ವಶನ್ಸ್ 75 ಕ್ವಶನ್ಸ್ ಕರೆಕ್ಟಾಗಿ ಬಿಟ್ಟರೆ ನಿಮ್ಮದು ಜಾಬ್ ಸೆಕ್ಯೂರ್ ಆಗುತ್ತೆ, ಪಕ್ಕ ಆಗುತ್ತೆ. ಓಕೆ, ಸೊ ಇದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಪೂರ್ತಿ ಸಿಲೆಬಸ್ ಏನಿದೆ ಅಂತ. ಸೊ ವೈರ್ಲೆಸ್ ಇನ್ಸ್ಪೆಕ್ಟರ್ಗೆ ಒಂದು 10-15 ಟಾಪಿಕ್ ಬರುತ್ತೆ. ಸೊ ಅದನ್ನೆಲ್ಲ ಟಾಪಿಕ್ ಒಂದು ಕಡೆ ಲಿಸ್ಟ್ ಮಾಡಿ ನಾನು PDF ಕೂಡ ಅದರಲ್ಲಿ ಶೇರ್ ಮಾಡಿದ್ದೆ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಈ ಸೀರೀಸಲ್ಲಿ ಪ್ರೀವಿಯಸ್ ವಿಡಿಯೋ ನೋಡಿ. ಸೊ ಅದೇ ವಿಡಿಯೋ ಇರುತ್ತೆ. ಸೊ ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಅದಕ್ಕೆ ಕೊಡ್ತೀನಿ. ಓಕೆ, ಸೊ ಇವಾಗ ನಮ್ಮ ಟಾಪಿಕಿಗೆ ಬರೋಣ. ಸೊ ಇದರಲ್ಲಿ 40 ಕ್ವಶನ್ಸ್ ಅಂತೂ ಫಿಕ್ಸ್ ಗಾಯ್ಸ್. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಈ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ನೀವು ಪ್ರಿಪೇರ್ ಆದರೆ 40 ಕ್ವಶನ್ಸ್ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಇದನ್ನು ನಾನು ಸ್ಲೈಡ್ಸಲ್ಲಿ ಹಾಕ್ತೀನಿ ಇವಾಗ. ಓಕೆ, ಸೊ ಫ್ರಮ್ ಬಿಗ್ನಿಂಗ್. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ. ಸೊ ಇವತ್ತಿನ ಒಂದು ಟಾಪಿಕ್ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅದು ಅಂದರೆ ಮಟೀರಿಯಲ್ಸ್. ಸೊ ಎಲೆಕ್ಟ್ರಾನಿಕ್ಸಲ್ಲಿ ಮಟೀರಿಯಲ್ಸಲ್ಲಿ 2-3 ಕ್ವಶನ್ಸ್ ಪಕ್ಕ ಬರುತ್ತೆ. ಓಕೆ, ಸೊ ಈ ಮಟೀರಿಯಲ್ಸ್ ನಾನು ನಿಮಗೆ ಥಿಯರಿ ಹೇಳ್ಕೊಡ್ತೀನಿ, ಆಮೇಲೆ ಇದ್ರ ಮೇಲೆ ಕ್ವಶನ್ಸ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಸೊ ಆ ಕ್ವಶನ್ಸ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿರೋದು ಮತ್ತು ಇನ್ನು ಮುಂದೆ ಕೇಳಬಹುದಾದಂಥ ಕ್ವಶನ್ಸನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡ್ತಾ ಇರಿ. ನೀವೇನಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರಿಲೇಟೆಡ್ ವೀಡಿಯೋಸನ್ನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಟೈಮ್ ನಾನು ಇದ್ರ ಮೇಲೆ ತುಂಬ ವೀಡಿಯೋಸ್ ಇನ್ನೂ ಮಟೀರಿಯಲ್ಸ್ ರೆಡಿ ಇದೆ, ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಸೊ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಇದರಿಂದ, ಆ್ಯಂಡ್ ಅಫ್ಕೋರ್ಸ್ ನಮಗೂ ಇದರಿಂದ ಹೆಲ್ಪ್ ಇದೆ, ನಮಗೂ ಸಬ್ಸ್ಕ್ರೈಬರ್ಸ್ ನೀಡ್ ಇರುತ್ತೆ. ಓಕೆ, ಆಲ್ ರೈಟ್. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಗೈಸ್, ನೀವು ಪೇಪರಲ್ಲಿ ಎಕ್ಸಾಮಲ್ಲಿ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡುವಾಗ ದಯವಿಟ್ಟು ಕನ್ನಡ ಪಾರ್ಟ್ ಏನಿರುತ್ತಲ್ಲ ಅದನ್ನು ಓದಬೇಡಿ. ಸೊ ನೀವು ಇಂಗ್ಲೀಷಲ್ಲೇ ಓದಿ, ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ. ಉಳಿದಿದ್ದೆಲ್ಲ ಪಾಲಿಟಿ, ಎಕನಾಮಿಕ್ಸ್, ಹಿಸ್ಟ್ರಿ ಇದನ್ನೆಲ್ಲ ಕನ್ನಡದಲ್ಲಿ ಓದಿ, ಕನ್ನಡದಲ್ಲಿ ಆನ್ಸರ್ ಮಾಡಿ. ನಿಮಗೆ 2 ಪೇಪರ್ ಇರುತ್ತೆ. ರೈಟ್ ಸೈಡಲ್ಲಿ ಕನ್ನಡದಲ್ಲಿ ಬರೆದಿರ್ತಾರೆ, ಲೆಫ್ಟ್ ಸೈಡಲ್ಲಿ ಕನ್ನಡದಲ್ಲಿ ಬರೆದಿರ್ತಾರೆ, ರೈಟ್ ಸೈಡಲ್ಲಿ ಇಂಗ್ಲೀಷಲ್ಲಿ ಇರುತ್ತೆ ತಾನೆ. ಸೊ ಎಲೆಕ್ಟ್ರಾನಿಕ್ಸ್ ಪೇಪರೆಲ್ಲ ನೀವು ಇಂಗ್ಲೀಷಲ್ಲೇ ಓದಿ, ಇಂಗ್ಲೀಷಲ್ಲೇ ಆಪ್ಷನ್ಸ್ ಓದ್ಕೊಳ್ಳಿ. ಯಾಕಂದರೆ ಇಲ್ಲಿಯವರೆಗೂ ಎಲೆಕ್ಟ್ರಾನಿಕ್ಸ್ ಬುಕ್ಕನ್ನು ಕನ್ನಡದಲ್ಲಿ ಎಲ್ಲೂ ಬರೆದಿಲ್ಲ. ಸೊ ನೀವು ಎಲ್ಲೇ ಓದಿದ್ರು, ಯಾರೇ ನೋಟ್ಸ್ ಪ್ರಿಪೇರ್ ಮಾಡಿದ್ರು ಎಲ್ಲ ಇಂಗ್ಲೀಷಲ್ಲಿ ಮಾಡ್ತಾರೆ. ಸೊ ನೀವು ಇಂಗ್ಲೀಷಲ್ಲೇ ಓದಿ, ಇಂಗ್ಲೀಷಲ್ಲೇ ಬರೆದ್ಬಿಟ್ರೆ ನಿಮಗೆ ಮೆಮೊರೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಕನ್ನಡದಲ್ಲಿ ಅಟೆಂಪ್ಟ್ ಮಾಡಿಬಿಡಿ. ಆ ವರ್ಡ್ಸೇ ನಾವು ಕೇಳಿರಲ್ಲ, ಫಸ್ಟ್ ಟೈಮ್ ನೋಡ್ತೀವಿ ಆ ವರ್ಡ್ಸು, ನಮಗೆ ಗೊತ್ತೇ ಇರೋಲ್ಲ. ಇಂಗ್ಲೀಷಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಕನ್ನಡದಲ್ಲಿ ಏನಂತೀವಿ, ವಿದ್ಯುತ್ ಆವೇಗ ಸಮಥಿಂಗ್ ಹಿಂಗೆ ಅಂತೀವಿ. ಓಕೆ, ಸೊ ಹಾಗಾಗಿ ನಾನು ಕೊಡೋ ಸಜೆಷನ್ ಅಂದರೆ ನೀವು ಇಂಗ್ಲೀಷಲ್ಲೇ ಓದಿ ಮತ್ತು ಇಂಗ್ಲೀಷಲ್ಲೇ ಅದನ್ನು ಆಪ್ಷನ್ ಚೂಸ್ ಮಾಡಿ ಅಂತ. ಓಕೆ, ಸೊ ವಿತ್ ದ್ಯಾಟ್ ಸೆಡ್ ನಾವು ಮೆಟೀರಿಯಲ್ಗೆ ಬರೋಣ ಇವಾಗ. ಸೊ ಮಟೀರಿಯಲಲ್ಲಿ 3 ಟೈಪ್ಸು. ಫಸ್ಟ್ ಒನ್ನು ಕಂಡಕ್ಟರು, ಸೆಮಿ ಕಂಡಕ್ಟರು, ಇನ್ಸುಲೇಟರು. ಸೊ ನಾನು 10-15 ಕ್ವಶನ್ ಮಾಡಿದ್ದೀನಿ ಅಂತ 10-15 ಕ್ವಶನ್ ಇರೋದು ಅಂತ ಅನ್ಕೋಬೇಡಿ. ಸೊ ನಾನು ಇವಾಗೇನು ಥಿಯರಿ ಹೇಳ್ತಿದ್ದೀನಿ ಇದೆಲ್ಲ ಕ್ವಶನ್ಸೇ. ಸೊ ನಿಮ್ಮ ಕ್ವಶನ್ ಕೇಳ್ಬೋದು ಅವರು, ಮಟೀರಿಯಲಲ್ಲಿ ಎಷ್ಟು ಟೈಪ್ ಇರುತ್ತೆ, ಅಥವಾ ಮಟೀರಿಯಲಲ್ಲಿ 4 ಆಪ್ಷನ್ ಕೊಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮಟೀರಿಯಲ್. ಸೊ ಇದು 3 ಆಪ್ಷನ್ ಕೊಟ್ಟು ಆಲ್ ಆಫ್ ದ ಅಬೋ ಅಂತ ಇನ್ನೊಂದು ಆಪ್ಷನ್ ಕೊಡ್ತಾನೆ. ಸೊ ಆವಾಗ ನೀವು ಆಲ್ ಆಫ್ ದ ಅಬೋ ಅಂತ ಚೂಸ್ ಮಾಡಬೇಕು. ಕಂಡಕ್ಟರ್ ಈಸ್ ಅ ಮಟೀರಿಯಲ್, ಸೆಮಿ ಕಂಡಕ್ಟರ್ ಈಸ್ ಅ ಮಟೀರಿಯಲ್, ಆ್ಯಂಡ್ ಇನ್ಸುಲೇಟರ್ ಈಸ್ ಆಲ್ಸೋ ಆ್ಯನ್ ಮಟೀರಿಯಲ್. ಸೊ
ಕಂಡಕ್ಟರ್ ಅಂದರೆ ಎಲೆಕ್ಟ್ರಿಕ್ ಕರೆಂಟನ್ನು ಈಸಿಲಿ ಫ್ಲೋ ಮಾಡೋಕ್ಕೆ ಬಿಡುತ್ತೆ. ಸೊ ನಾನು ಡೀಟೇಲಾಗಿ ಬರೆದಿದ್ದೀನಿ ಇದ್ರ ಬಗ್ಗೆ ಮತ್ತೆ ಬರೋ ಸ್ಲೈಡ್ಸಲ್ಲಿ. ಸೊ ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮಗೆ. ಸೊ ಪ್ರಪಂಚದಲ್ಲಿರೋ ಮಟೀರಿಯಲ್ಸಲ್ಲಿ 3 ಟೈಪ್ ಇದೆ: ಕಂಡಕ್ಟರ್ಸು, ಸೆಮಿ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್. ಕಂಡಕ್ಟರ್ಸ್ ಅಂದರೆ ಕರೆಂಟ್ ಈಸಿಲಿ ಫ್ಲೋ ಆಗುತ್ತೆ. ಸೆಮಿ ಕಂಡಕ್ಟರ್ಸ್ ಅಂದರೂ ಕರೆಂಟ್ ಈಸಿಲಿ ಫ್ಲೋ ಆಗುತ್ತೆ, ಬಟ್ ಸ್ವಲ್ಪ ಚೇಂಜಸ್ ಮಾಡಬೇಕು. ಐ ಮೀನ್ ಟೆಂಪ್ರೇಚರ್ ವೇರಿಯೇಷನ್ಸ್ ಮತ್ತು ಡೂಪಿಂಗ್ ಮಾಡಬೇಕು ಇವಾಗ. ಆ್ಯಂಡ್ ಇನ್ಸುಲೇಟರ್ ಅಂತಂದರೆ ಇದರಲ್ಲಿ ಕರೆಂಟೇ ಫ್ಲೋ ಆಗಲ್ಲ. ಸೊ ಕಂಡಕ್ಟರ್ಸಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಇದರಲ್ಲೂ ಆಗುತ್ತೆ, ಬಟ್ ಟೆಂಪ್ರೇಚರ್ ವೇರಿಯೇಷನ್ಸ್ ಆಗಬೇಕು. ಆ್ಯಂಡ್ ಇನ್ಸುಲೇಟರಲ್ಲಿ ಕರೆಂಟ್ ಫ್ಲೋ ಆಗಲ್ಲ. ಸೊ ಇವು 3 ಮಟೀರಿಯಲ್ಸ್ ಮತ್ತು ಅವಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್. ಓಕೆ, ಸೊ ದೆನ್ ಫಸ್ಟ್ ನಾವು ನೋಡೋದು ಸೆಮಿ ಕಂಡಕ್ಟರ್. ಯಾಕಂದರೆ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ಲೇ ತುಂಬ ಇಂಪಾರ್ಟೆಂಟ್ ಇರೋದಂದರೆ ಐ ಮೀನ್ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಮಟೀರಿಯಲ್ ಅಂತಂದರೆ ಸೆಮಿ ಕಂಡಕ್ಟರ್. ಓಕೆ ರೈಟ್. ಸೊ ಇವಾಗ ಸೆಮಿ ಕಂಡಕ್ಟರ್ ರಿಲೇಟೆಡ್ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಸ್ವಲ್ಪ ನಾನು ಹಿಂದೆ ಕುಂತೀನಿ, ಸಾರಿ. ಓಕೆ, ಸೊ ಸೆಮಿ ಕಂಡಕ್ಟರ್ ಇದೆ. ಸೆಮಿ ಕಂಡಕ್ಟರಲ್ಲಿ ಸೆಮಿ ಕಂಡಕ್ಟರ್ ಈಸ್ ಒನ್ which has got conductivity between conductor and insulator. ಸೊ ಕಂಡಕ್ಟರಿಗೊಂದು ಕಂಡಕ್ಟನ್ಸ್ ಇರುತ್ತೆ, ಆಮೇಲೆ ಇನ್ಸುಲೇಟರ್ಗೊಂದು ಇನ್ಸುಲೇಷನ್ ಇರುತ್ತಲ್ಲ, ಸೊ ಕಂಡಕ್ಟಿವಿಟಿ ಇರುತ್ತೆ. ಅದ್ರ ನಡುವೆ ಇರುವಂಥ ಕಂಡಕ್ಟಿವಿಟಿ ಅಂದರೆ ಕಂಡಕ್ಟರ್ಗೆ ಜಾಸ್ತಿ ಇರುತ್ತೆ, ಇನ್ಸುಲೇಟರ್ಗೆ ತುಂಬ ಕಡಿಮೆ ಇರುತ್ತೆ. ಸೊ ದ ಕಂಡಕ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ ವಿಲ್ ಬಿ ಇನ್ ಬಿಟ್ವೀನ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಅಂದರೆ ಈ ಕಂಡಕ್ಟರ್ ಮತ್ತು ಇನ್ಸುಲೇಟರ್ ಮಧ್ಯೆ ಯಾವುದು ಕಂಡಕ್ಟಿವಿಟಿ ತೋರಿಸುತ್ತೋ ಅದನ್ನು ಸೆಮಿ ಕಂಡಕ್ಟರ್ ಅಂತ ಅಂತೀವಿ. ಸೊ ಇದ್ರದ್ದೊಂದು ಸ್ಪೆಷಲ್ ಗುಣ ಏನಂತಂದರೆ ನೀವಿಲ್ಲಿ ನೋಡ್ಬೋದು, ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್, ಇಲ್ಲಿ ಬರ್ದಿದ್ದೀನಲ್ಲ. ಸೊ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ದ ಕಂಡಕ್ಟಿವಿಟಿ ಆಫ್ ದ ಸೆಮಿ ಕಂಡಕ್ಟರ್ ಇನ್ಕ್ರೀಸಸ್. ಸೊ ದ ಕಂಡಕ್ಟಿವಿಟಿ ಆಫ್ ದ ಸೆಮಿ ಕಂಡಕ್ಟರ್ ಇನ್ಕ್ರೀಸ್. ಇದು ತುಂಬ ಇಂಪಾರ್ಟೆಂಟ್ ಗೈಸ್. ಸೊ ಟೆಂಪ್ರೇಚರ್ ಹೇಗೆ ಚೇಂಜ್ ಆಗುತ್ತೋ ಹಾಗೆ ಈ ಸೆಮಿ ಕಂಡಕ್ಟರ್ದು ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಸೊ ಎಕ್ಸಾಂಪಲ್ ನಾನು ತೊಗೊಂಡ್ರೆ ರೂಮ್ ಟೆಂಪ್ರೇಚರ್ ಅಂದರೆ 28 ಡಿಗ್ರಿ ಸೆಲ್ಸಿಯಸ್ಗೆ ಇದ್ರ ಕಂಡಕ್ಟಿವಿಟಿ 5 ಇದೆ ಅಂತ ಅಂದ್ಕೊಳ್ಳಿ. ಸೊ ಟೆಂಪ್ರೇಚರ್ ಚೇಂಜ್ ಆಗಿ 50 ಡಿಗ್ರಿ ಸೆಲ್ಸಿಯಸ್ ಆದರೆ ಇದ್ರ ಕಂಡಕ್ಟಿವಿಟಿ 5ಇಂದ ಇನ್ಕ್ರೀಸ್ ಆಗಿ 10 ಆಗುತ್ತೆ. ಸೊ ನಿಯರ್ಲಿ 10 ಡಿಗ್ರಿ ಸೆಲ್ಸಿಯಸ್ಗೆ ಒಂದು 2 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಹಿಂಗೆ ಚೇಂಜ್ ಆಗುತ್ತೆ. ಸೊ ಈ ಕ್ವಶನ್ ಕೂಡ ಕೇಳ್ತಾರೆ, 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಚೇಂಜ್ ಆದಾಗ ದ ಕಂಡಕ್ಟಿವಿಟಿ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ 2 ಪಟ್ಟು ಆಗುತ್ತೆ ಅದು, ಅಂದರೆ 2 ಇದ್ರೆ 4 ಆಗುತ್ತೆ, 4 ಇದ್ರೆ 8 ಆಗುತ್ತೆ. ಓಕೆ, ಸೊ ಆ ಕ್ವಶನ್ ಕೂಡ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ನಾನು ಹೇಳ್ತಿರೋದೆಲ್ಲ ಪೂರ್ತಿ ಕ್ವಶನ್ಸ್ ಇದೆ ಗೈಸ್. ಸೊ ನಾನು ಮೊದಲೇ ಪ್ರಿಸೈಸ್ ಮಾಡಿ ಕ್ರಿಯೇಟ್ ಮಾಡಿದ್ದೀನಿ ಮಟೀರಿಯಲ್. ಸೊ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಎಲ್ಲ ನೆನ್ಪಿಟ್ಕೊಳ್ಳಿ ಇದರಲ್ಲಿ. ಓಕೆ, ಸೊ ಇವಾಗ ಅಷ್ಟಾಯ್ತಾ. ಅದಾದಮೇಲೆ ಎಕ್ಸಾಂಪಲ್ಸ್ ಬಂದುಬಿಟ್ಟು ಸಿಲಿಕಾನ್ ಮತ್ತು ಜರ್ಮೇನಿಯಮ್ ಬೆಸ್ಟ್ ಎಕ್ಸಾಂಪಲ್ಸ್. ಆಮೇಲೆ ಇದರಲ್ಲಿ ತುಂಬ ಪಾಪ್ಯುಲರ್ ಇರೋದು ಸಿಲಿಕಾನ್. ಜರ್ಮೇನಿಯಮ್ ಯಾಕಪ್ಪ ನಾವು ಯೂಸ್ ಮಾಡಲ್ಲ. ಸೊ ನಿಮ್ಮಲ್ಲಿ ಫೋನ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಎನಿ ಎಲೆಕ್ಟ್ರಾನಿಕ್ ಡಿವೈಸ್ ಇರುತ್ತೆ, ರೇಡಿಯೋ, ಟಿ ವಿ, ಎನಿಥಿಂಗ್. ಸೊ ಅದರಲ್ಲೆಲ್ಲ ಇರೋದು ಸಿಲಿಕಾನ್. ಜರ್ಮೇನಿಯಮ್ ನಾವು ಎಲ್ಲೂ ಯೂಸ್ ಮಾಡಲ್ಲ. ಇದು ಯಾಕಂತಂದರೆ ಮಾರ್ಕೆಟಲ್ಲಿ ಸಿಗೋದು ಮತ್ತು ಚೀಪಾಗಿರೋದು ಸಿಲಿಕಾನ್. ಸಿಲಿಕಾನ್ ಇದರಿಂದ ಬರುತ್ತೆ ಸ್ಯಾಂಡ್, ಮರಳು, ನಾವು ಮನೆಯೆಲ್ಲ ಕಟ್ಟಕ್ಕೆ ಯೂಸ್ ಮಾಡ್ತೀವಲ್ಲ ಮರಳು. ಸೊ ಆ ಮರಳನ್ನು ಸಂಶೋಧಿಸಿ ಸಂಸ್ಕರಣ ಮಾಡಿ ಅದನ್ನೆಲ್ಲ ಫರ್ನೆಸಲ್ಲಿ ಹಾಕಿ ಹೈ ಟೆಂಪ್ರೇಚರ್ಗೆ ರೈಸ್ ಮಾಡಿ ಅದರಿಂದ ಸಿಲಿಕಾನ್ ಪಡೆಯಲಾಗುತ್ತೆ. ಸೊ ಜರ್ಮೇನಿಯಮ್ ಅನ್ನೋದು ನಿಕ್ಷೇಪಗಳಿಂದ ಸಿಗುತ್ತೆ. ಸೊ ಇದನ್ನು ಪಡೆಯೋದು ತುಂಬ ಕಷ್ಟ ಮತ್ತು ತುಂಬ ಕಾಸ್ಟ್ಲಿ ಇದೆ, ಅದಕ್ಕೆ ಇದನ್ನು ನಾವು ಯಾರು ಯೂಸ್ ಮಾಡಲ್ಲ. ಸೊ ಸಿಲಿಕಾನೇ ತುಂಬ ಪಾಪ್ಯುಲರ್ ಆಗಿರೋದು. ಸೊ ಈ ಕ್ವಶನ್ ಕೂಡ ಕೇಳ್ತಾರೆ, ಮೋಸ್ಟ್ ಅಬಂಡೆಂಟ್ಲಿ ಯೂಸ್ಡ್ ಸೆಮಿ ಕಂಡಕ್ಟರ್ ಮಟೀರಿಯಲ್ ಇನ್ ಇಂಡಸ್ಟ್ರಿ ಅಂತ ಕೇಳಿದ್ರೆ ಸಿಲಿಕಾನ್ ಹಾಕಬೇಕು, ಜರ್ಮೇನಿಯಮ್ ಅಲ್ಲ, ಯಾಕಂದರೆ ಇದೇ ತುಂಬ ಚೀಪಾಗಿ ಸಿಗೋದು. ಸೊ ನೆಕ್ಸ್ಟ್ ನಾವು ನೋಡೋಣ. ಓಕೆ, ಸೊ ಇದನ್ನು ಕ್ಲೋಸ್ ಮಾಡ್ತೀನಿ ನಾನು ಸದ್ಯಕ್ಕೆ. Okay, 1 second guys. All right. Okay. So ಸ್ವಲ್ಪ ಇವಾಗ ತೊಂದರೆ ಆಗ್ತಿದೆ, ಸಾರಿ ಫಾರ್ ದ್ಯಾಟ್. ಓಕೆ, ಸೊ ನೆಕ್ಸ್ಟ್ ಇವಾಗ ಕಂಡಕ್ಟರ್. ಸೊ ಕಂಡಕ್ಟರ್ ಅಂದರೆ ಏನು? So a conductor is one which has got large number of free electrons which causes high electric current through conducting material. So ನಾನು ಮೊದಲೇ ಹೇಳಿದಾಗೆ ಕಂಡಕ್ಟರ್ ಅನ್ನೋದು ಒಂದು ಮಟೀರಿಯಲ್. ಸೊ ಅದರಲ್ಲಿ ತುಂಬ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಬೇಕಂದ್ರೆ ಫ್ರೀ ಎಲೆಕ್ಟ್ರಾನ್ಸೇ ಇರಬೇಕು. ಸೊ ಫ್ರೀ ಎಲೆಕ್ಟ್ರಾನ್ಸ್ ಇದರಲ್ಲಿ ಜಾಸ್ತಿ ಇರುತ್ತೆ, ಅದರಿಂದ ತುಂಬ ಕರೆಂಟ್ ಈ ಕಂಡಕ್ಟರ್ನಿಂದ ಫ್ಲೋ ಆಗುತ್ತೆ. ಸೊ
ಇದು ಚೀಪ್ ಆಗಿರುತ್ತೆ, ಬಟ್ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಸ್ವಿಚ್ ಆಗಿ ಆ್ಯಕ್ಟ್ ಆಗಲ್ಲ. ಸೊ ಸೆಮಿ ಕಂಡಕ್ಟರೇ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಯೂಸ್ ಮಾಡೋದು, ಯಾಕಂದರೆ ನಾವು ಟೋಟಲ್ ಆಗಿ ಕಂಡಕ್ಟರ್ಸ್ ಯೂಸ್ ಮಾಡಿದ್ರೆ ಸ್ವಿಚಿಂಗ್ ಪ್ರಾಪರ್ಟೀಸ್ ಇಲ್ಲ. ಸೊ ಅದು ತುಂಬ ಹೈ ಲೆವೆಲ್ ಎಲೆಕ್ಟ್ರಾನಿಕ್ಸ್ ಆಗುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಸೊ ಜಸ್ಟ್ ನಮಗೆ ಬೇಸಿಕ್ ನಾಲೆಜ್ ಆಫ್ ಎಲೆಕ್ಟ್ರಾನಿಕ್ಸ್ ಬೇಕು. ಸೊ ಅದಕ್ಕೆ ನಾನು ಅದನ್ನೆಲ್ಲ ಇನ್ಕ್ಲೂಡ್ ಇವಾಗ ಮಾಡಿಲ್ಲ. ಸೊ ಬಟ್ ಆದರೂ ಎಕ್ಸ್ಟ್ರಾ ನಾಲೆಜ್ಗೆ ಹೇಳ್ತಿದ್ದೀನಿ. ಸೊ ಅದರಲ್ಲಿ ತುಂಬ ಜಾಸ್ತಿ ಕಂಡಕ್ಟಿವಿಟಿ ಇದ್ದರೂ ಅದನ್ನು ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸ್ವಿಚಿಂಗ್ ಪ್ರಾಪರ್ಟೀಸ್ ಮಿಸ್ಸಿಂಗ್ ಇರುತ್ತೆ ಕಂಡಕ್ಟರ್ಸಲ್ಲಿ. ಸೊ ಅದನ್ನು ಸ್ವಿಚ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಸೆಮಿ ಕಂಡಕ್ಟರ್ಸಿಗೆ ಹೋಗ್ತಾರೆ. ಸೊ ಎಕ್ಸಾಂಪಲ್ ಇದಕ್ಕೆ ಬಂದುಬಿಟ್ಟು ಕಾಪರ್ ಬೆಸ್ಟ್ ಎಕ್ಸಾಂಪಲ್, ತುಂಬ ಒಳ್ಳೆ ಗುಡ್ ಕಂಡಕ್ಟರ್ ಇದು. ಅಲ್ಯೂಮಿನಿಯಂ ಕೂಡ ಗುಡ್ ಕಂಡಕ್ಟರ್. ಪ್ಲಾಟಿನಮ್ ತುಂಬ ಒಳ್ಳೆ ಕಂಡಕ್ಟರ್, ಮತ್ತು ಇದು ಪ್ರಪಂಚದಲ್ಲಿ ಅತಿ ಅಮೂಲ್ಯವಾದ, ಅಂದರೆ ತುಂಬ ಕಾಸ್ಟ್ಲಿ ಆಗಿರುವಂಥ ಮಟೀರಿಯಲ್. ಇದು ಕೂಡ ಕೇಳ್ತಾರೆ ಎಕ್ಸಾಮ್ಸಲ್ಲಿ. ಓಕೆ, ಸೊ ಪ್ಲಾಟಿನಮ್ ಆ್ಯಂಡ್ ಸಿಲ್ವರ್ ಕೂಡ ಒಳ್ಳೆ ಕಂಡಕ್ಟರ್, ಗೋಲ್ಡ್ ಕೂಡ ಒಳ್ಳೆ ಕಂಡಕ್ಟರ್. ಸೊ ಗೋಲ್ಡ್ ಎಲ್ಲ ಐಫೋನಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಐಫೋನ್ ಸರ್ಕ್ಯೂಟ್ರಿ ಇರೋದೆಲ್ಲ ಗೋಲ್ಡಿಂದ, ಯಾಕಂದರೆ ಇದು ನಾವೇನು ಯೂಸ್ ಮಾಡ್ತೀವಲ್ಲ ನಾರ್ಮಲ್ ಆಗಿ ಕಾಪರ್ ಗೀಪರ್ ಅವೆಲ್ಲ ಅವುಗಳಿಗಿಂತ ತುಂಬ ಒಳ್ಳೆ ಕಂಡಕ್ಟರ್. ಸೊ ಅದರಿಂದ ಐಫೋನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಗೋಲ್ಡ್ ಕಂಡಕ್ಟಿವಿಟಿ ಅದರಲ್ಲಿ ಮಾಡಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ನಾವು ಬಂದುಬಿಟ್ಟು ಇನ್ಸುಲೇಟರ್ ನೋಡೋಣ. ಸೊ ಇನ್ಸುಲೇಟರ್ insulator is one which has got no or very few free electrons, so due to which this material has got almost no conductivity. ಸೊ ಇನ್ಸುಲೇಟರ್ ಅಂದರೆ ಅದು ಅದರಲ್ಲಿ ಕಂಡಕ್ಟಿವಿಟಿನೇ ಇರಲ್ಲ, ಯಾಕಂದರೆ ಅದರಲ್ಲಿ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಇರಲ್ಲ, ಅಥವಾ ತುಂಬ ಕಡಿಮೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಒಂದೆರಡು ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದರಿಂದ ಯಾವ ಕಂಡಕ್ಟಿವಿಟಿ ಕೂಡ ಜನರೇಟ್ ಆಗಲ್ಲ. ಸೊ ಅದರಿಂದ ಇದನ್ನು ಇನ್ಸುಲೇಟರ್ ಅಂತಾರೆ. ಸೊ ಇನ್ಸುಲೇಟರಲ್ಲಿ ತುಂಬ ಎಕ್ಸಾಂಪಲ್ಸ್ ಬರುತ್ತೆ. ಸೊ ಸಮ್ ಎಕ್ಸಾಂಪಲ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ನಾವು ಕಾಣೋ ಆಲ್ಮೋಸ್ಟ್ ಈ ನೈಸರ್ಗಿಕವಾಗಿ ಕಾಣೋ ಮಟೀರಿಯಲ್ಸಲ್ಲಿ 80% ಎಲ್ಲ ಇನ್ಸುಲೇಟರಾಗೆ ಇರುತ್ತೆ. ಸೊ ಅಂದರೆ ಪ್ಯೂರ್ ಫಾರ್ಮಲ್ಲಿರೋದು. ಓಕೆ, ಸೊ ದ ಫಸ್ಟ್ ಎಕ್ಸಾಂಪಲ್ ಇಲ್ಲಿರೋದು ವುಡ್ ಇದೆ, ದೆನ್ ಸ್ಟೋನ್ ಇದೆ, ದೆನ್ ಕಾಟನು, ಪ್ಲಾಸ್ಟಿಕ್ಕು, ಸಿರಾಮಿಕ್ ಮಟೀರಿಯಲ್ಸು, ಗ್ಲಾಸ್ ಮಟೀರಿಯಲ್ಸು ಎಕ್ಸೆಟ್ರಾ. ಸೊ ಇದೆಲ್ಲ ಬಂದುಬಿಟ್ಟು ಇನ್ಸುಲೇಟರ್ಗೆ ಎಕ್ಸಾಂಪಲ್ ಆಗಿರೋದು. ಸೊ ಇದರಲ್ಲಿ ಯಾವುದರಲ್ಲೂ ಕರೆಂಟ್ ಫ್ಲೋ ಆಗಲ್ಲ, ಇದು ನಿಮ್ಗೆ ಗೊತ್ತಿರೋ ವಿಷಯ ಕೂಡ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಕ್ವಶನ್ಸ್. ಓಕೆ, ಸೊ ಇವಾಗ ಒಂದಿಷ್ಟು ಥಿಯರಿ ನಾನು ಹೇಳಿದ್ದೀನಿ. ಓಕೆ, ಸೊ ಅದರಲ್ಲೇ ತುಂಬ ಇದೆ, ನೀವು ಅದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಸೊ ತುಂಬ ಇದೆ ಅದರಲ್ಲಿ ನೋಡ್ಕೊಳ್ಳೋಕ್ಕೆ. ಸೊ ದೆನ್ ಇವಾಗ ಕ್ವಶನ್ಸಿಗೆ ಬರೋಣ ನಾವು. ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್, ದ ಮಟೀರಿಯಲ್ ವಿಚ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಕಂಡಕ್ಟಿವಿಟಿ ಅಟ್ ರೂಮ್ ಟೆಂಪ್ರೇಚರ್. ಸೊ ಇದು ಕೇಳಿರೋ ಕ್ವಶನ್ ಗೈಸ್, ಆ್ಯಂಡ್ ತುಂಬ ಇಂಪಾರ್ಟೆಂಟ್. ಸೊ 4-5 ಸತಿ ಕೇಳಿದ್ದಾರೆ, ನಾನೆಲ್ಲ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಸ್ ಎಲ್ಲ ನೋಡಿದ್ದೀನಿ. ಸೊ ಅದರಲ್ಲಿ ಇದು ತುಂಬ ರಿಪೀಟೆಡ್ ಕ್ವಶನ್. ಸೊ ಅದಕ್ಕೆ ಫಸ್ಟ್ ಕ್ವಶನ್ ಹಾಕಿದ್ದೀನಿ, ದ ಮಟೀರಿಯಲ್ ವಿಚ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಕಂಡಕ್ಟಿವಿಟಿ ಆಟ್ ರೂಮ್ ಟೆಂಪ್ರೇಚರ್. ಸೊ ರೂಮ್ ಟೆಂಪ್ರೇಚರಲ್ಲಿ, ನಾರ್ಮಲ್ ಟೆಂಪ್ರೇಚರಲ್ಲಿ ಯಾವ ಮಟೀರಿಯಲ್ಗೆ ತುಂಬ ಜಾಸ್ತಿ ಕಂಡಕ್ಟಿವಿಟಿ ಇರುತ್ತೆ? ಸೊ ಇದಕ್ಕೆ ಆನ್ಸರ್ ನಾವು ಮಾಡಬೇಕಂದ್ರೆ ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್ ಆ್ಯಂಡ್ ನನ್ ಆಫ್ ದಿಸ್. ಸೊ ಇದರಲ್ಲಿ ಇನ್ಸುಲೇಟರ್ ಅಂತೂ ಆಗಲ್ಲ, ಯಾಕಂದರೆ ಅದಕ್ಕೆ ಕಂಡಕ್ಟಿವಿಟಿನೇ ಇರಲ್ಲ. ಆಮೇಲೆ ಆಪ್ಷನ್ಸ್ ಉಳಿದಿರೋದು ಕಂಡಕ್ಟರ್ ಮತ್ತು ಸೆಮಿ ಕಂಡಕ್ಟರ್. ಸೊ ಇದರಲ್ಲಿ ರೂಮ್ ಟೆಂಪ್ರೇಚರ್ ಅಂತ ಬರೆದಿದ್ದಾರಲ್ಲ, ಇದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಮೇಲೆ ನಾವು ಗಮನ ಇಡಬೇಕಾಗುತ್ತೆ. ಸೊ ಅಟ್ ರೂಮ್ ಟೆಂಪ್ರೇಚರ್ ಜಾಸ್ತಿ ಕಂಡಕ್ಟಿವಿಟಿ ಇರೋದು ನೀವು ಬೇಕಂದರೆ ಕಮೆಂಟ್ ಮಾಡಿ, ಆಮೇಲೆ ಆನ್ಸರ್ ನೋಡಿ. ಓಕೆ, ಸೊ ನಾನಿವಾಗ ಆನ್ಸರ್ ಡೈರೆಕ್ಟ್ಲಿ ಹೇಳ್ತೀನಿ ನಿಮಗೆ. ಸೊ ಇದು ಇರೋದು ಕಂಡಕ್ಟರ್ಗೆ. ಸೊ ಭಾಳ ಜನ ಇದನ್ನು ಸೆಮಿ ಕಂಡಕ್ಟರ್ ಅಂತ ಅನ್ಕೋಬೋದು, ಬಟ್ ಸೆಮಿ ಕಂಡಕ್ಟರ್ ಆಗಲ್ಲ, ಯಾಕಂದರೆ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಸೆಮಿ ಕಂಡಕ್ಟರ್ದು ಏನಿರುತ್ತೆ ಕಂಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಇಲ್ಲಾಂದರೆ ಅದ್ರ ಕಂಡಕ್ಟಿವಿಟಿ ಜಾಸ್ತಿ ಆಗಲ್ಲ. ಸೊ ಆನ್ಸರ್ ಇದಕ್ಕೆ ಕಂಡಕ್ಟರೇ ಕರೆಕ್ಟ್. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಸೊ ಇವಾಗ ಇದು ಇಲ್ಲಿ ಬರ್ತಿದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ದ ಟೆಂಪ್ರೇಚರ್ ಆಫ್ ಸೆಮಿಕಂಡಕ್ಟರ್. ಸೊ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್, ಸಾರಿ ಇದು ಟೆಂಪ್ರೇಚರ್ ಆಗಬಾರ್ದು, ಕಂಡಕ್ಟನ್ಸ್. ಸೊ ಇದು ಕಂಡಕ್ಟನ್ಸ್. ಓಕೆ, ಇದು ಕಂಡಕ್ಟನ್ಸ್ ಇದೆ ಗೈಸ್, ಟೆಂಪ್ರೇಚರ್ ಇಲ್ಲ ಇಲ್ಲಿ. ಸೊ ಇದು ಮಿಸ್ಟೇಕ್ ಆಗಿದೆ. ಸೊ ಆ್ಯಸ್ ಟೆಂಪ್ರೇಚರ್ ಇನ್ಕ್ರೀಸಸ್ ಕಂಡಕ್ಟನ್ಸ್ ಆಫ್ ದ ಸೆಮಿಕಂಡಕ್ಟರ್. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಇನ್ಕ್ರೀಸಸ್, ಡಿಕ್ರೀಸಸ್, ರಿಮೇನ್ಸ್ ಕಾನ್ಸ್ಟಂಟ್ ಆ್ಯಂಡ್ ಫ್ಲಕ್ಚುಯೇಟ್ಸ್. ಓಕೆ, ಸೊ ಕಂಡಕ್ಟನ್ಸ್ ಅಂದ್ರೇನು? ವಾಹಕತ್ವ ಅಥವಾ ಎಲೆಕ್ಟ್ರಿಕ್ ಕರೆಂಟನ್ನು ಹರಿಬಿಡುವಂಥ ಪ್ರಮಾಣ. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗ ನಾನು ಆಗಲೇ ಹೇಳಿದ ಹಾಗೆ ಸೆಮಿ ಕಂಡಕ್ಟರ್ದು ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಆಪ್ಷನ್ ಎ.
ಸೊ ಇದರಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಇನ್ಸುಲೇಟರ್ ಅದು ಏನು ಚೇಂಜ್ ಆಗಲ್ಲ, ರಿಮೇನ್ಸ್ ಕಾನ್ಸ್ಟಂಟು. ಆ್ಯಂಡ್ ಇನ್ ಕೇಸ್ ಆಫ್ ಕಂಡಕ್ಟರ್ ಅದು ಡಿಕ್ರೀಸ್ ಆಗುತ್ತೆ. ಸೊ ಇದರಲ್ಲೇ 4 ಕ್ವಶನ್ಸ್ ನಿಮಗೆ ಫ್ರೇಮ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್ ಇದಾಯಿತು. ಸೆಕೆಂಡ್ ಕ್ವಶನ್ ಇದರಲ್ಲೇ ಸೆಮಿ ಕಂಡಕ್ಟರ್ ಬಿಟ್ಟು ಕಂಡಕ್ಟರ್ ಅಂತ ಹಾಕಿದ್ರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ ಆಗುತ್ತೆ. ಆಮೇಲೆ ಇದನ್ನು ತೆಗೆದು ಇನ್ಸುಲೇಟರ್ ಅಂತ ಹಾಕಿದ್ರೆ ರಿಮೇನ್ಸ್ ಕಾನ್ಸ್ಟಂಟ್. ಓಕೆ, ಸೊ ಹೀಗೆ 4 ಕ್ವಶನ್ಸ್ ಇದರಲ್ಲಿ ಫ್ರೇಮ್ ಮಾಡ್ಬೋದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಆಲ್ ರೈಟ್, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ಸೊ ಮಾರ್ಕರ್ ತೆಗಿತೀನಿ ನಾನು ಇವಾಗ. ಓಕೆ, ಸೊ ದ ಮಟೀರಿಯಲ್ ಹೂಸ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಇದೇ ಕ್ವಶನ್ಸ್ ಎಲ್ಲ ಕೇಳ್ತಿರ್ತಾನೆ ಗೈಸ್ ನಿಮಗೆ, ಇದರಲ್ಲೇ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಓಕೆ, ಸೊ ಇದರ ಅರ್ಥ ನೋಡಿ, ದ ಮಟೀರಿಯಲ್ ಹೂಸ್ ಕಂಡಕ್ಟಿವಿಟಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂದರೆ ಒಂದು ಮಟೀರಿಯಲ್ ಅದರ ಕಂಡಕ್ಟಿವಿಟಿ ಅಂದರೆ ವಾಹಕತ್ವ ಟೆಂಪ್ರೇಚರ್ ಇನ್ಕ್ರೀಸ್ ಆದಾಗೆ ಇನ್ಕ್ರೀಸ್ ಆಗಬೇಕು ಅಂತ ಮಟೀರಿಯಲ್ ಯಾವುದು? ಸೊ ಇನ್ಸುಲೇಟರ್, ಕಂಡಕ್ಟರ್, ಸೆಮಿ ಕಂಡಕ್ಟರ್ ಆ್ಯಂಡ್ ನನ್ ಆಫ್ ದಿಸ್. ಸೊ ಇದರಲ್ಲಿ ನೀವು ಆನ್ಸರ್ ಕರೆಕ್ಟಾಗಿ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಆಮೇಲೆ ನಾನು ಆನ್ಸರ್ ನೋಡಿ. ಓಕೆ, ಸೊ ಅದು ಸೆಮಿ ಕಂಡಕ್ಟರ್ಸ್. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಸೆಮಿ ಕಂಡಕ್ಟರ್. ಯಾಕಂದರೆ ಆಲ್ರೆಡಿ ಹೇಳಿದಾಗೆ ಇದೆಲ್ಲ ಥಿಯರಿಯಲ್ಲಿ ಹೇಳಿದ್ದೀನಿ. ಸೊ ಅದ್ರ ಮೇಲೆ ಬರುವಂಥ ಪಾಸಿಬಲ್ ಕ್ವಶನ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಈ ಟೈಪ್ ಆಫ್ ಮಾಡೆಲ್ ಕ್ವಶನ್ಸ್ ನಿಮಗೆ ಬರ್ಬೋದು ಆ್ಯಂಡ್ ಆಲ್ರೆಡಿ ಕೇಳಿದ್ದಾರೆ. ಸೊ ಇದನ್ನು ಇಲ್ಲೆಲ್ಲ ಲಿಸ್ಟ್ ಮಾಡಿರುವಂಥ ಕ್ವಶನ್ಸ್ ಎಲ್ಲ ಕೇಳಿರೋ ಕ್ವಶನ್ಸೇ. ಓಕೆ, ಸೊ ಇದರಲ್ಲೇ ಏನಾದರೂ ಚೇಂಜ್ ಮಾಡಿದ್ರೆ ನೀವು ಈ ಥಿಯರಿ ಗೊತ್ತಿರೋದ್ರಿಂದ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಸೆಮಿ ಕಂಡಕ್ಟರ್. ಆ್ಯಂಡ್ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದರಲ್ಲಿ ಓಕೆ, ಸೊ ಇದನ್ನು ತೆಗಿತೀನಿ. ಓಕೆ, ಸೊ ವೈ ಸೆಮಿ ಕಂಡಕ್ಟರ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಸೊ ಆಲ್ರೆಡಿ ಇದನ್ನು ಕೂಡ ಹೇಳಿದ್ದೀನಿ. ಸೊ ಇದರಲ್ಲಿ ಕ್ವಶನ್ಸ್ ನೋಡಿ, ಆಪ್ಷನ್ಸ್ ನೋಡಿ ಹೇಗೆ ಕೊಟ್ಟಿರ್ತಾರೆ. ಸೊ ದೇ ಆರ್ ಚೀಪರ್ ಆ್ಯಸ್ ಕಂಪೇರ್ಡ್ ಟು ಅದರ್ ಮಟೀರಿಯಲ್ಸ್, ಯಾಕಂದರೆ ಅವು ಕಡಿಮೆ ಬೆಲೆ ಉಳ್ಳೋದಂಥದ್ದು. ನೆಕ್ಸ್ಟ್ ಆಪ್ಷನ್ ಏನಿದೆ, ದ ಸೆಮಿ ಕಂಡಕ್ಟರ್ಸ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಅ ಸ್ವಿಚ್ ಆ್ಯಂಡ್ ದೇ ಆಲ್ಸೋ ಅಲೋ ಕರೆಂಟ್ ಟು ಫ್ಲೋ ಥ್ರೂ ದಮ್. ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ, ಅವು ಸ್ವಿಚ್ ಆಗಿ ಆ್ಯಕ್ಟ್ ಆಗುತ್ತೆ ಮತ್ತು ಅದರಿಂದ ಕರೆಂಟ್ ಫ್ಲೋ ಆಗೋಕ್ಕೇನು ಬಿಡುತ್ತೆ. ಸೊ ಇದರಲ್ಲಿ ಸ್ವಿಚ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಸ್ವಿಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬಿಕಾಸ್ ದೇ ಕ್ಯಾನ್ ವಿತ್ಸ್ಟ್ಯಾಂಡ್. ಓಕೆ, ಥರ್ಡ್ ಆಪ್ಷನ್, ಬಿಕಾಸ್ ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ಟೆಂಪ್ರೇಚರ್ ವೇರಿಯೇಷನ್ಸ್. ಟೆಂಪ್ರೇಚರ್ ವೇರಿಯೇಷನ್ಸನ್ನು ನಾವು ತಡ್ಕೊಳ್ಬೋದು ಆ್ಯಂಡ್ ನನ್ ಆಫ್ ದ ಅಬೌವ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ನೀವು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಪ್ಲೀಸ್, ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಆಪ್ಷನ್ ಬಿ, ಯಾಕಂದರೆ ಇಲ್ಲಿ ಸ್ವಿಚ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಎಲ್ಲೇ ಸ್ವಿಚ್ ಅಂತ ಕಂಡ್ರು ಪ್ಲೀಸ್ ಅದನ್ನು ಕರೆಕ್ಟ್ ಆಪ್ಷನ್ ಅಂತ ಹಾಕಿ, ಯಾಕಂದರೆ ಸೆಮಿ ಕಂಡಕ್ಟರ್ ಮಟೀರಿಯಲ್ಸ್ ಯೂಸ್ ಮಾಡೋದೇ ಅವು ಸ್ವಿಚ್ ಆಗಿ ಆ್ಯಕ್ಟ್ ಆಗುತ್ತವೆ ಅಂತ. ಸೊ ಪ್ಲೀಸ್ ನಿಮಗೆ ಏನಾದರೂ ಸ್ವಿಚ್ ಅಂತ ಯಾವುದಾದ್ರೂ ಆಪ್ಷನಲ್ಲಿ ಕಂಡ್ರೆ ಪ್ಲೀಸ್ ಅದನ್ನೇ ಹಾಕಿ. ಸೊ ಇದು ಕರೆಕ್ಟ್ ಆನ್ಸರ್ ಇರೋದು ಆಪ್ಷನ್ ಬಿ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇವಾಗ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ಸೊ ಇದನ್ನು ಇರೇಸ್ ಮಾಡ್ತೀನಿ, ವೇಟ್ ಮಾಡಿ. ಓಕೆ, ಸೊ ವಾಟ್ ಈಸ್ ಡೂಪಿಂಗ್ ಇನ್ ಎಲೆಕ್ಟ್ರಾನಿಕ್ ಮಟೀರಿಯಲ್ಸ್. ಸೊ ಡೂಪಿಂಗ್ ಅನ್ನೋದೊಂದು ಪ್ರಕ್ರಿಯೆ ಎಲೆಕ್ಟ್ರಾನಿಕ್ ಮಟೀರಿಯಲ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಸಿಲಿಕಾನ್ ಇರುತ್ತೆ, ಅದನ್ನು ಸೆಮಿ ಕಂಡಕ್ಟರ್ ಸಿಲಿಕಾನ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಡೂಪಿಂಗನ್ನು ಯೂಸ್ ಮಾಡ್ತಾರೆ. ಡೂಪಿಂಗ್ ಅಂದ್ರೇನು? ಸೊ ಡೂಪಿಂಗ್ ಅಂದರೆ ಒಂದು ಮಟೀರಿಯಲ್ ಮೇಲೆ ಇನ್ನೊಂದು ಮಟೀರಿಯಲನ್ನು ಆ್ಯಡ್ ಮಾಡೋದು. ಓಕೆ, ಸೊ ಎರಡು ಮಟೀರಿಯಲ್ನ ಆ್ಯಡ್ ಮಾಡೋದಕ್ಕೆ ಡೂಪಿಂಗ್ ಅಂತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಮಟೀರಿಯಲ್ ಇರುತ್ತೆ, ಆ ಮಟೀರಿಯಲ್ ಮೇಲೆ ಇನ್ನೊಂದು ಮಟೀರಿಯಲನ್ನು ಆ್ಯಡ್ ಮಾಡ್ತಾರೆ. ಸೊ ದ ಒರಿಜಿನಲ್ ಮಟೀರಿಯಲ್ ಜಾಸ್ತಿ ಕ್ವಾಂಟಿಟಿಯಲ್ಲಿರುತ್ತೆ, ಮೇಲೆ ಆ್ಯಡ್ ಮಾಡುವ ಮಟೀರಿಯಲ್ ಸ್ವಲ್ಪ ಕ್ವಾಂಟಿಟಿಯಲ್ಲಿರುತ್ತೆ. ಸೊ ಇದಕ್ಕೆ ಡೂಪಂಟ್ ಅಂತಾರೆ, ಇದಕ್ಕೆ ಡೂಪಂಟ್ ಮಟೀರಿಯಲ್ ಅಂತಾರೆ. ಓಕೆ, ಸೊ ಫಸ್ಟ್ ಆಪ್ಷನ್ ಇದಕ್ಕೆ ಸ್ಲೈಸಿಂಗ್ ಎಲೆಕ್ಟ್ರಾನಿಕ್ ಮಟೀರಿಯಲ್ ಇಂಟು 2 ಪೀಸಸ್, ಅಂದರೆ ಒಂದು ಎಲೆಕ್ಟ್ರಾನಿಕ್ ಮಟೀರಿಯಲನ್ನು 2 ಪೀಸಾಗಿ ಕಟ್ ಮಾಡೋದಕ್ಕೆ ಡೂಪಿಂಗ್ ಅಂತಾರ? ಇಲ್ಲ, ಅನ್ನಲ್ಲ. ಆ್ಯಡಿಂಗ್ ಅ ಇಂಪ್ಯೂರಿಟಿ ಮಟೀರಿಯಲ್ ಟು ಅ ಸೆಮಿ ಕಂಡಕ್ಟರ್ ಮಟೀರಿಯಲ್. ಓಕೆ, ಸೊ ಒಂದು ಸೆಮಿ ಕಂಡಕ್ಟರ್ ಮಟೀರಿಯಲ್ಗೆ ಇಂಪ್ಯೂರಿಟಿ, ಸೊ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿ ಆಗಿರ್ಬೋದು, ಪೆಂಟಾವ್ಯಾಲೆಂಟ್. ಟ್ರೈವ್ಯಾಲೆಂಟ್ ಅಂದರೆ 3 ಫ್ರೀ ಎಲೆಕ್ಟ್ರಾನ್ ಇರುತ್ತೆ, ಪೆಂಟಾವ್ಯಾಲೆಂಟ್ ಅಂದರೆ 5 ಫ್ರೀ ಎಲೆಕ್ಟ್ರಾನ್ ಇರುತ್ತೆ. ಸೊ ಅದ್ರ ಮೇಲೆ ಕೂಡ ನಾನು ಕ್ವಶನ್ಸ್ ಇನ್ನು ಮುಂದೆ ತೆಗೆದಿದ್ದೀನಿ. ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ, ಆ್ಯಡಿಂಗ್ ಇಂಪ್ಯೂರಿಟಿ ಮಟೀರಿಯಲ್ ಟು ಅ ಇನ್ಸುಲೇಟಿಂಗ್ ಮಟೀರಿಯಲ್. ಸೊ ಇದರಲ್ಲಿ ನೋಡಿ ಇಂಪ್ಯೂರಿಟಿ ಇವೆರಡು ಸೇಮ್ ಇದೆ, ಬಟ್ ಇದರಲ್ಲಿ ಸೆಮಿ ಕಂಡಕ್ಟರ್ ಮಟೀರಿಯಲ್ ಅಂತ ಇದೆ, ಇದು ಇನ್ಸುಲೇಟಿಂಗ್ ಮಟೀರಿಯಲ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಬಿ, ಆ್ಯಡಿಂಗ್ ಅ ಇಂಪ್ಯೂರಿಟಿ ಮಟೀರಿಯಲ್ ಟು ಅ ಸೆಮಿ ಕಂಡಕ್ಟರ್ ಮಟೀರಿಯಲ್. ಸೊ ಈ ಸೆಮಿ ಕಂಡಕ್ಟರ್ ಅನ್ನೋದು ತುಂಬ ನೀವು ಗಮನದಲ್ಲಿ ಇಟ್ಕೋಬೇಕಾದಂಥ ವಿಷಯ. ಸೆಮಿ ಕಂಡಕ್ಟರ್ಗೆ ಇಂಪ್ಯೂರಿಟಿ ಆ್ಯಡ್ ಮಾಡಿದ್ರೆ ಅದನ್ನು ಡೂಪಿಂಗ್ ಅಂತಾರೆ, ನಾಟ್ ಇನ್ಸುಲೇಟರ್ಗೆ. ಸೊ ಇನ್ಸುಲೇಟಿಂಗ್ ಮಟೀರಿಯಲ್ಗೆ ಅದನ್ನು ಮಾಡೋದೇ ಇಲ್ಲ, ಈ ಪ್ರೊಸೆಸ್ಸೇ ಇರೋದಿಲ್ಲ. ಓಕೆ,
So that's why for this one the correct answer will be option B. Okay, so we'll move to the next question now. ಸೊ ಇದರಲ್ಲಿ ನೋಡಿ ಇವಾಗ ನೆಕ್ಸ್ಟ್ ಕ್ವಶನ್ ಏನಿದೆ, ವೆನ್ ವಿ ಆ್ಯಡ್ ಅ ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಟು ಅ ಸೆಮಿಕಂಡಕ್ಟರ್ ವಾಟ್ ಟೈಪ್ ಆಫ್ ಮಟೀರಿಯಲ್ ವಿ ಗೆಟ್. ಸೊ ಪೆಂಟಾವ್ಯಾಲೆಂಟ್ ಅಂದರೆ ಆಲ್ರೆಡಿ ನಾನು ಹೇಳಿದ ಹಾಗೆ ನಿಮಗೆ ಪೆಂಟಾವ್ಯಾಲೆಂಟ್ ಅಂತಂದರೆ 5 ಫ್ರೀ ಎಲೆಕ್ಟ್ರಾನ್ ಇರುತ್ತೆ. ಸೊ ಇವಾಗ ನೋಡಿ ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಅಂತ ಹೇಳ್ತಿದ್ದಾರೆ. ಸೊ ಪೆಂಟಾವ್ಯಾಲೆಂಟ್ ಮಟೀರಿಯಲನ್ನು ಸೆಮಿಕಂಡಕ್ಟರ್ ಮಟೀರಿಯಲ್ಗೆ ಆ್ಯಡ್ ಮಾಡಿದಾಗ ಯಾವಾಗ ಸಿಗುತ್ತೆ? ಸೊ ಎನ್ ಟೈಪ್ ಸಿಗುತ್ತಾ, ಪಿ ಟೈಪ್ ಸಿಗುತ್ತಾ, ಸಿ ಟೈಪ್ ಸಿಗುತ್ತಾ, ಇಲ್ಲ ಆಲ್ ದ ಅಬೋ ಅಂತ. ಸೊ ಎನ್ ಟೈಪ್ ಅಂತಂದರೆ ಮೆಜಾರಿಟಿ ಕ್ಯಾರಿಯರ್ಸು ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ ಅದಕ್ಕೆ ಎನ್ ಟೈಪ್ ಅಂತಾರೆ. ಎಲೆಕ್ಟ್ರಾನಿಕ್ ಅಂದರೆ ಎಲೆಕ್ಟ್ರಾನ್ಗೆ ಚಾರ್ಜ್ ಇರೋದು ನೆಗೆಟಿವ್. ಓಕೆ, ಸೊ ಎಲೆಕ್ಟ್ರಾನನ್ನು ಇ ಅಂತ ಮಾಡ್ತೀವಿ, ಇ ಮೈನಸ್ ಅಂತ ಬರಿತೀವಿ. ಸೊ ಮೈನಸ್ ಅಂದರೆ ನೆಗೆಟಿವ್ ಚಾರ್ಜ್ ಅಂತ. ಸೊ ದ್ಯಾಟ್ಸ್ ವೈ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದರೆ ಅದನ್ನು ಎನ್ ಟೈಪ್ ಆಫ್ ಮಟೀರಿಯಲ್ ಅಂತೀವಿ. ಸೊ ಪೂರ್ತಿ ಡಿಸ್ಕಷನ್ಸ್ ಎಲ್ಲ ಅಂದರೆ ಹೆಂಗಿರುತ್ತೆ ಗೊತ್ತಾ? ಸೊ ಒಂದು ಎಲೆಕ್ಟ್ರಾನಿಕ್ ಮಟೀರಿಯಲ್ ಅಂದ್ಕೊಳ್ಳಿ. ಸೊ ಇದೊಂದು ಎಲೆಕ್ಟ್ರಾನಿಕ್ ಮಟೀರಿಯಲು, ಇದರಲ್ಲಿ ಡೂಪಿಂಗ್ ಆಗಿದೆ. ಸೊ ಡೂಪಿಂಗ್ ಆದಾಗ ಇದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಉಳಿತವೆ. ಸೊ ಈ ಥರ ಇ ಅಂತ ನಾವು ರಿಪ್ರೆಸೆಂಟ್ ಮಾಡ್ಬೋದು. ಈ ಫ್ರೀ ಎಲೆಕ್ಟ್ರಾನ್ಸು ಈ ಕಡೆ ವೋಲ್ಟೇಜು ಮತ್ತು ಈ ಕಡೆ ವೋಲ್ಟೇಜು. ಸೊ ಈ ಕಡೆ ಪಾಸಿಟಿವ್ ವೋಲ್ಟೇಜು ಮತ್ತು ಈ ಕಡೆ ನೆಗೆಟಿವ್ ವೋಲ್ಟೇಜ್ ಜನ್ರೇಟ್ ಮಾಡಿದಾಗ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಅದು ಪಾಸಿಟಿವಿಂದ ನೆಗೆಟಿವ್ ಫ್ಲೋ ಆಗುತ್ತೆ. ಸೊ ಇದಕ್ಕೆ ಈ ಎಲೆಕ್ಟ್ರಾನಿಕ್ ಕರೆಂಟ್ ಫ್ಲೋ ಆಗೋಕ್ಕೆ ಕಾರಣವಾಗಿರುವಂಥವು ಎಲೆಕ್ಟ್ರಾನ್ಸು. ಸೊ ದ್ಯಾಟ್ಸ್ ವೈ ಇದೊಂದು ಸೆಮಿ ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಈ ಸೆಮಿ ಕಂಡಕ್ಟರ್ಗೆ ನಾವು ಟ್ರೈವ್ಯಾಲೆಂಟ್ ಅಥವಾ ಪೆಂಟಾವ್ಯಾಲೆಂಟ್ ಮಟೀರಿಯಲ್, ಸೊ ಇದೊಂದು ಯಾವುದೋ ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಇದೆ ಅಂದ್ಕೊಳ್ಳಿ. ಸೊ ಇದು ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಇದೆ. ಇದನ್ನು ಈ ಸೆಮಿ ಕಂಡಕ್ಟರ್ ಮಟೀರಿಯಲ್ಗೆ ಆ್ಯಡ್ ಮಾಡಿದಾಗ ಇದರಲ್ಲಿ ಜಾಸ್ತಿ ಫ್ರೀ ಎಲೆಕ್ಟ್ರಾನ್ ಜನ್ರೇಟ್ ಆಗುತ್ತೆ. ಸೊ ಅದರಿಂದ ಇದನ್ನು ಎನ್ ಟೈಪ್ ಆಫ್ ಮಟೀರಿಯಲ್ ಆರ್ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ವಿಲ್ ಬಿ ಗೆಟಿಂಗ್. ಸೊ ಪಿ ಟೈಪ್ ಯಾವಾಗ ಸಿಗುತ್ತೆ? ಈ ಪೆಂಟಾವ್ಯಾಲೆಂಟ್ ತೆಗೆದು ನಾನು ಇಲ್ಲಿ ಟ್ರೈವ್ಯಾಲೆಂಟ್ ಬರೆದ್ರೆ ಪಿ ಟೈಪ್ ಸಿಗುತ್ತೆ. ಯಾಕಂದರೆ ಈ ಎಲೆಕ್ಟ್ರಾನ್ಸ್ ಬದಲಿ ಹೋಲ್ಸ್ ಇರುತ್ತೆ, ಅಂದರೆ ಇಲ್ಲಿ ಪಾಸಿಟಿವ್ ಹೋಲ್ಸ್ ಇರುತ್ತೆ. ಸೊ ಇದು ಪಾಸಿಟಿವ್ ಇರುತ್ತೆ. ಸೊ ಈ ಹೋಲ್ಸಿಂದ ಕರೆಂಟ್ ಏನಾದರೂ ಜನ್ರೇಟ್ ಆದರೆ ಅದನ್ನು ಪಿ ಟೈಪ್ ಆಫ್ ಸೆಮಿಕಂಡಕ್ಟರ್ ಮೆಟೀರಿಯಲ್ ಅಂತೀವಿ. ಎಲೆಕ್ಟ್ರಾನ್ಸಿಂದ ಕರೆಂಟ್ ಜನ್ರೇಟ್ ಆಗ್ತಿದ್ರೆ ಅದನ್ನು ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಮೆಟೀರಿಯಲ್ ಅಂತ ಅಂತೀವಿ. ಆಮೇಲೆ ಇದೇನಿದೆ ಅಲ್ಲ ಇಲ್ಲಿ ಸಿ ಟೈಪ್ ಆಫ್ ಎಲೆಕ್ಟ್ರಾನಿಕ್ ಸೆಮಿಕಂಡಕ್ಟರ್ ಮೆಟೀರಿಯಲ್, ಈ ಪ್ರಾಣಿ ಯಾವುದೇ ಥರದಂಥ ಈ ಪ್ರೊಸೆಸ್ಸೇ ಇರೋದಿಲ್ಲ. ಜಸ್ಟ್ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರೋದು. ಸೊ ಎನ್ ಟೈಪ್ ಪಿ ಟೈಪ್ ಅಷ್ಟೇ ಇರೋದು. ಸೊ ಇದರಲ್ಲಿ ನೀವು ನೋಡ್ಬೋದು ಆಲ್ ಆಫ್ ದ ಅಬೋ ಅಂತೂ ಆಗಲ್ಲ, ಯಾಕಂದರೆ ಸಿ ಟೈಪ್ ಅಂತೂ ಜನ್ರೇಟೇ ಇಲ್ಲ. ಸೊ ಇದು ಯಾವ ಪುಸ್ತಕದಲ್ಲೂ ಇಲ್ಲ, ಈ ಹಿಸ್ಟ್ರಿಯಲ್ಲೇ ಇಲ್ಲ. ಸೊ ಇರೋದೆರಡೇ ಪ್ರೊಸೆಸ್ಸು, ಎನ್ ಟೈಪು ಮತ್ತು ಪಿ ಟೈಪು. ಸೊ ಇದರಲ್ಲಿ ಪೆಂಟಾವ್ಯಾಲೆಂಟ್ ಹಾಕಿದ್ರೆ ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ ಮೆಟೀರಿಯಲ್ ಸಿಗುತ್ತೆ. ಟ್ರೈವ್ಯಾಲೆಂಟ್ ಮಟೀರಿಯಲ್ ಅಂದರೆ 3 ಫ್ರೀ ಎಲೆಕ್ಟ್ರಾನ್ಸ್ ಇರೋದು ಹಾಕಿದ್ರೆ ನಿಮಗೆ ಪಿ ಟೈಪ್ ಆಫ್ ಮಟೀರಿಯಲ್ ಸೆಮಿಕಂಡಕ್ಟರ್ ಮೆಟೀರಿಯಲ್ ಸಿಗುತ್ತೆ. ಸೊ ಇದೆಲ್ಲ ಈ ಮಟೀರಿಯಲ್ ಬಗ್ಗೆ ಮಾಹಿತಿ. ಓಕೆ, ಸೊ ಫಾರ್ ದಿಸ್ ಒನ್ ದ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಎ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡಿ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಇದರಲ್ಲಿ ತುಂಬ ಚೇಂಜ್ ಏನು ನಾನು ಮಾಡಿಲ್ಲ. ಸೊ ದ್ಯಾಟ್ಸ್ ವೈ ಜಾಸ್ತಿ ಚೇಂಜಸ್ ನಿಮಗೇನು ಕಾಣಲ್ಲ. ಓಕೆ, ಸೊ ನೋಡಿ ಇಲ್ಲಿ when we add a trivalent material to a semiconductor what type of material will be getting. ಸೊ ಆಲ್ರೆಡಿ ಹೇಳಿದೆ ನಾನು, ಪೆಂಟಾವ್ಯಾಲೆಂಟ್ ಮಾಡಿದ್ರೆ ಎನ್ ಟೈಪ್ ಸಿಗುತ್ತೆ, ಟ್ರೈವ್ಯಾಲೆಂಟ್ ಮಾಡಿದ್ರೆ ಪಿ ಟೈಪ್ ಸಿಗುತ್ತೆ. ಸೊ ಅದು ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಪಿ ಟೈಪ್. ಸೊ ಇದೆಲ್ಲ ಕ್ವಶನ್ಸ್ ಗೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಸೊ ಆಲ್ರೆಡಿ ಕೇಳಿರೋ ಕ್ವಶನ್ಸ್ ಎಲ್ಲ ನಾನು ರಿಪೀಟ್ ಮಾಡ್ತಿದ್ದೀನಿ. ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ಒಂದು ಕಡೆ ಬರಿತಾ ಹೋಗಿ. ಓಕೆ, ಸೊ ಇದನ್ನೆಲ್ಲ ನೋಟ್ಸ್ ಮಾಡ್ಕೊಂಡು ನೀವು ಬರ್ಕೊಳ್ಳಿ, ಇದರಿಂದ ತುಂಬ ಯೂಸ್ ಆಗುತ್ತೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಇದರಲ್ಲಿರುವಂಥ ಕ್ವಶನ್ಸ್ ಎಲ್ಲ ಲಿಸ್ಟ್ ಮಾಡಿಕೊಂಡು ಇದನ್ನೇ ಇಷ್ಟೇ ಪ್ರಿಪೇರ್ ಆಗಿ ಗೈಸ್. ಐ ಆಮ್ ಶೋರ್ ನಿಮಗೆ 40ರಲ್ಲಿ 35 ಕ್ವಶನ್ ಆದರೂ ಬಿಡಿಸ್ತೀರಾ. ಸೊ ಇನ್ನು ನಾನು ಒಂದು 50-40 ವೀಡಿಯೋಸ್ ಇದರಲ್ಲಿ ಅಪ್ಲೋಡ್ ಮಾಡಬೇಕಿದೆ. ಸೊ ಮಟೀರಿಯಲ್ ಎಲ್ಲ ಕ್ರಿಯೇಟ್ ಆಗಿದೆ. ಸೊ ಅದನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಇನ್ನೂ ಮುಂದೆ ಬರುವಂಥ ವೀಕ್ಸಲ್ಲಿ ತುಂಬ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಸೊ ಪ್ಲೀಸ್ ಗೈಸ್, ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಇದಕ್ಕೆ ಆನ್ಸರ್ ಗೈಸ್ ಪಿ ಟೈಪ್ ಆಫ್ ಸೆಮಿಕಂಡಕ್ಟರ್ ಮೆಟೀರಿಯಲ್ ವಿಲ್ ಬಿ ಗೆಟಿಂಗ್. ಸೊ ಟ್ರೈವ್ಯಾಲೆಂಟ್ ಅಂದರೆ ಪಿ ಟೈಪ್ ನೆನಪಲ್ಲಿ ಇಟ್ಕೊಳ್ಳಿ, ಪೆಂಟಾವ್ಯಾಲೆಂಟ್ ಅಂದರೆ ಎನ್ ಟೈಪ್ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ದ ಟ್ರೈವ್ಯಾಲೆಂಟ್ ಮಟೀರಿಯಲ್. ಸೊ ಇದರಲ್ಲಿದೆ ನೋಡಿ ಕ್ವಶನು. ಸೊ ಟ್ರೈವ್ಯಾಲೆಂಟ್ ಮಟೀರಿಯಲ್ ಅಂತ ಆಲ್ರೆಡಿ ನಾನು ಮಾತಾಡ್ತಿದ್ದೆ. ಸೊ ಟ್ರೈವ್ಯಾಲೆಂಟ್ ಮಟೀರಿಯಲ್ಗೆ ಎಕ್ಸಾಂಪಲ್ಸ್ ಏನಿರ್ಬೋದು, ಪಾಸಿಬಲ್ ಎಕ್ಸಾಂಪಲ್ಸ್.
ಸೊ ಅದರಲ್ಲಿ ಬೋರಾನ್ ಇದೆ, ಗ್ಯಾಲಿಯಮ್ ಇದೆ, ಇಂಡಿಯಮ್ ಇದೆ, ಆಲ್ ಆಫ್ ದ ಅಬೋ ಅಂತ ಇದೆ. ಸೊ ಇದರಲ್ಲಿ ಟ್ರೈವ್ಯಾಲೆಂಟ್ ಮಟೀರಿಯಲ್ ಯಾವುದು? ಸೊ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಗೈಸ್ ಆಲ್ ಆಫ್ ದ ಅಬೋ. ಯಾಕಂದರೆ ಬೋರಾನ್ ಕೂಡ ಟ್ರೈವ್ಯಾಲೆಂಟ್ ಮಟೀರಿಯಲ್ ಹೌದು, ಗ್ಯಾಲಿಯಮ್ ಕೂಡ ಹೌದು, ಇಂಡಿಯಮ್ ಕೂಡ ಹೌದು, ಇನ್ನೊಂದಿರೋದು ಅಲ್ಯೂಮಿನಿಯಂ. ಓಕೆ, ಸೊ ಇನ್ನೊಂದು ಅಲ್ಯೂಮಿನಿಯಂ ಇದೆ. ಸೊ ಅದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು? AL ಅಂತ ಮಾಡ್ಬೋದು. ಓಕೆ, ಸೊ AL ಅಲ್ಯೂಮಿನಿಯಂ ಅನ್ನೋದು ಕೂಡ ಒಂದು ಟ್ರೈವ್ಯಾಲೆಂಟ್ ಮಟೀರಿಯಲ್. ಅಂದರೆ ಇದರಲ್ಲಿ ಫ್ರೀ ಎಲೆಕ್ಟ್ರಾನಿಕ್ ಸಂಖ್ಯೆ ಎಷ್ಟಿರುತ್ತೆ? 3 ಇರುತ್ತೆ. ಸೊ ನಾನಿಲ್ಲಿ ಬರಿತೀನಿ ನೋಡಿ, ಇದರಲ್ಲಿ ಇರೋ ಫ್ರೀ ಎಲೆಕ್ಟ್ರಾನಿಕ್ ಸಂಖ್ಯೆ 3. ಪೆಂಟಾವ್ಯಾಲೆಂಟ್ ಇದ್ದರೆ ಫ್ರೀ ಎಲೆಕ್ಟ್ರಾನಿಕ್ ಸಂಖ್ಯೆ ಎಷ್ಟಿರುತ್ತೆ? 5 ಇರುತ್ತೆ. ಸೊ ಟ್ರೈವ್ಯಾಲೆಂಟ್ ಮಟೀರಿಯಲ್ಲಿ 3 ಎಲೆಕ್ಟ್ರಾನ್ಸ್ ಇರುತ್ತೆ, ಪೆಂಟಾವ್ಯಾಲೆಂಟ್ ಮಟೀರಿಯಲ್ಲಿ 5 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದ್ಯಾಟ್ಸ್ ವೈ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ. ಸೊ ಆಲ್ ಆಫ್ ದ ಅಬೋ ಇದೆಲ್ಲ ಕೂಡ ಟ್ರೈವ್ಯಾಲೆಂಟ್ ಮಟೀರಿಯಲ್ಲೇ ಇರೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಾವು ನೋಡೋಣ. ಸೊ ಇದನ್ನು ಇರೇಸ್ ಮಾಡ್ತೀನಿ, ವೇಟ್ ಮಾಡಿ. ಓಕೆ, ಸೊ ಇದನ್ನು ಇಲ್ಲಿಂದ ಇರೇಸ್ ಮಾಡಿ. ಓಕೆ, ಸೊ ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ದ ಪೆಂಟಾವ್ಯಾಲೆಂಟ್ ಮಟೀರಿಯಲ್? ಸೊ ಇದರಲ್ಲಿ ನೋಡಿ ಆಪ್ಷನ್ ಸೇಮ್ ಇಟ್ಟಿದ್ದೀನಿ, ಅದಕ್ಕೆ ಬೋರಾನ್, ಗ್ಯಾಲಿಯಮ್, ಇಂಡಿಯಮ್. ಸೊ 3 ಟ್ರೈವ್ಯಾಲೆಂಟ್ ಮಟೀರಿಯಲ್ ಕೊಡ್ತಾರೆ, ಒಂದೇ ಒಂದು ನಿಮಗೆ ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಆಪ್ಷನಲ್ಲಿ ಇರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಬೋರಾನ್ ಯಾವುದು? ಟ್ರೈವ್ಯಾಲೆಂಟ್. ಗ್ಯಾಲಿಯಮ್ ಯಾವುದು? ಟ್ರೈವ್ಯಾಲೆಂಟ್. ಇಂಡಿಯಮು ಟ್ರೈವ್ಯಾಲೆಂಟ್. ಆಮೇಲೆ ಅಲ್ಯೂಮಿನಿಯಮು ಟ್ರೈವ್ಯಾಲೆಂಟ್. ಸೊ ಇದರಲ್ಲಿ ಚೇಂಜ್ ಆಗಿ ಕಾಣ್ತಿರೋದು ಒಂದೇ, ನೈಟ್ರೋಜನ್, ಫಾಸ್ಫರಸ್. ಸೊ ಇದೇ ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಇರೋದು. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಡಿ, ದ್ಯಾಟ್ ಈಸ್ ನೈಟ್ರೋಜನ್ ಫಾಸ್ಫರಸ್. ಸೊ ದ್ಯಾಟ್ಸ್ ವೈ ಇದನ್ನೇ ಪೆಂಟಾವ್ಯಾಲೆಂಟ್ ಅನ್ನೋದು. ಇದರಲ್ಲಿರುವಂಥ ಫ್ರೀ ಎಲೆಕ್ಟ್ರಾನಿಕ್ ಸಂಖ್ಯೆ 5. ಅಂದರೆ ಹಿಂಗೆ ಐಟಮ್ ಇರುತ್ತೆ, ಅದರಲ್ಲಿ ಲಾಸ್ಟ್ ವ್ಯಾಲೆನ್ಸ್ ಬಾಂಡ್ ಇರುತ್ತಲ್ಲ, ಇದರಲ್ಲಿ 5 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. 1, 2 ಲೈಕ್ ದಿಸ್, 3, 4, 5. ಅಟಮಿಕ್ ಸ್ಟ್ರಕ್ಚರ್ ನೀವೆಲ್ಲ ಕಲ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಲೆಕ್ಟ್ರಾನಿಕ್ಸ್ ಎಲ್ಲ ಐಟಮ್ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ. ಸೊ ಈ 5 ಫ್ರೀ ಎಲೆಕ್ಟ್ರಾನ್ಸು ಸುತ್ತ ಇರುತ್ತೆ, ಇದರಿಂದಾನೇ ನಮಗೆ ಎಲೆಕ್ಟ್ರಾನಿಕ್ ಕರೆಂಟು ಸಿಗೋದು. ಸೊ ನೈಟ್ರೋಜನ್ ಫಾಸ್ಫರಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ, ಸೊ ನಾವು ನೋಡೋಣ ನೆಕ್ಸ್ಟ್ ಕ್ವಶನ್. ಸೊ ದ ನೆಕ್ಸ್ಟ್ ಕ್ವಶನ್ ಫಾರ್ ಅಸ್ ಇಸ್ ದ ಓಕೆ, ಸೊ ವಾಟ್ ಈಸ್ ಟ್ರೈವ್ಯಾಲೆಂಟ್ ಮಟೀರಿಯಲ್? ಸೊ ಟ್ರೈವ್ಯಾಲೆಂಟ್ ಮಟೀರಿಯಲ್ ಅಂದರೆ ಏನು ಅಂತ ಇವಾಗ ನೋಡೋಣ. ನಾವು ಎಕ್ಸಾಂಪಲ್ ನೋಡಿದ್ವಿ, ಈಗ ಹೀಗೂ ಕೇಳ್ಬೋದು, ವಾಟ್ ಈಸ್ ಟ್ರೈವ್ಯಾಲೆಂಟ್ ಮಟೀರಿಯಲ್? ಸೊ a material having 2 free electrons, a material having 5 free electrons, a material having 10 free electrons, and a material having 3 ಫ್ರೀ ಎಲೆಕ್ಟ್ರಾನ್ಸ್. ಸೊ ನಾನು ಆಲ್ರೆಡಿ ಇದಕ್ಕೆ ಆನ್ಸರ್ ಹೇಳಿದ್ದೀನಿ. ಸೊ ಪ್ಲೀಸ್ ಗೈಸ್, ನೀವು ನನಗೆ ವಿಡಿಯೋ ಪಾಸ್ ಮಾಡಿ ಮತ್ತು ಕಮೆಂಟಲ್ಲಿ ಬರೀರಿ ಆನ್ಸರ್ ಏನಿದೆ ಅಂತ. ಸೊ ನೀವು ಪ್ರೀವಿಯಸ್ ಆಗಿ ಕಾನ್ಸಂಟ್ರೇಟ್ ಮಾಡಿದರೆ ನಿಮಗೆ ಅರ್ಥ ಆಗಬೇಕು. ಇವಾಗ ಟ್ರೈವ್ಯಾಲೆಂಟ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಪೆಂಟಾವ್ಯಾಲೆಂಟ್ ಅಂದರೂ ಹೇಳಿದ್ದೀನಿ. ಸೊ ಟ್ರೈವ್ಯಾಲೆಂಟಲ್ಲಿ ಎಷ್ಟು ಇರುತ್ತೆ? 3 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ದ್ಯಾಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಡಿ, ದಟ್ ಈಸ್ ಅ ಮಟೀರಿಯಲ್ ಹ್ಯಾವಿಂಗ್ 3 ಫ್ರೀ ಎಲೆಕ್ಟ್ರಾನ್ಸ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ಯು ಹ್ಯಾವ್ ಟು ಚೆಕ್ ದ್ಯಾಟ್ ಒನ್ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. ಸೊ ಈಸಿ ಕ್ವಶನ್ಸ್ ಇರುತ್ತೆ ಗೈಸ್, ತುಂಬ ಪ್ಯಾನಿಕ್ ಆಗುವಂಥ ಸಿಚುವೇಶನ್ ಏನಿಲ್ಲ. ಸೊ ಈಸಿ ಕ್ವಶನ್ ಕೇಳ್ತಾರೆ, ಜಸ್ಟ್ ನಿಮಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸಲ್ಲಿ ಗೊತ್ತಿದೆಯೋ ಇಲ್ವಾ ಅಂತ. ಸೊ ಇಂಜಿನಿಯರಿಂಗ್ ಮಾಡಿರೋ ಹುಡುಗರಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ. ಸೊ ಇಫ್ ಯು ಆರ್ ಫ್ರಮ್ ಬ್ಯಾಕ್ಗ್ರೌಂಡ್ ಆಫ್ BSc ಆಮೇಲೆ MSc ಏನಾದರೂ ಹೀಗೆ ಮಾಡಿದರೆ ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಇಂಥ ವೀಡಿಯೋಸ್ ಎಲ್ಲ ನೋಡಿ ಸ್ವಲ್ಪ ಮೆಟೀರಿಯಲ್ಸ್ ಓದಿ ಪ್ರಿಪೇರ್ ಆಗ್ಬೋದು. ಸೊ ನೀವು ನಮ್ಮ ಚಾನಲ್ ರೆಫರ್ ಮಾಡಿ, ನಾವು ತುಂಬ ಒಳ್ಳೆ ವೀಡಿಯೋಸ್ ಇದ್ರ ಮೇಲೆ ಆಲ್ರೆಡಿ ಮಾಡಿದ್ದೀವಿ, ಇನ್ನೂ ಮುಂಬರೋ ದಿನದಲ್ಲೂ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪೆಂಟಾವ್ಯಾಲೆಂಟ್ ಮಟೀರಿಯಲ್? ಸೊ ನೋಡಿ ಎಷ್ಟು ಈಸಿಯಾಗಿರುತ್ತೆ ಕ್ವಶನ್ಸ್. ಸೊ ಪೆಂಟಾವ್ಯಾಲೆಂಟ್ ಮಟೀರಿಯಲ್ ಅಂದರೆ ಯಾವುದು? ಸೊ 5 ಫ್ರೀ ಎಲೆಕ್ಟ್ರಾನ್ಸ್ ಇರುವುದು ಪೆಂಟಾವ್ಯಾಲೆಂಟ್ ಮಟೀರಿಯಲ್. ಸೊ ಆಪ್ಷನ್ ಬಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ದಟ್ ಈಸ್ ಅ ಮಟೀರಿಯಲ್ ಹ್ಯಾವಿಂಗ್ 5 ಫ್ರೀ ಎಲೆಕ್ಟ್ರಾನ್ಸ್. ಸೊ ಇದನ್ನು ನೀವು ಟಿಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಈಸಿ ಇದೆ ಕ್ವಶನ್ಸ್ ಗೈಸ್, ಜಾಸ್ತಿ ಟಫ್ ಏನಿರಲ್ಲ. ಓಕೆ, ಸೊ ಸ್ವಲ್ಪ ನಿಮಗೆ ಕ್ವಶನ್ ಪೇಪರ್ ಟಫ್ ಮಾಡಬೇಕು ಅಂತ ಕ್ವಶನ್ ಪೇಪರ್ ಸೆಟರ್ ಥಿಂಕ್ ಮಾಡಿದ್ರೆ ಈ ಟೈಪ್ ಆಫ್ ಕ್ವಶನ್ಸ್ ತೆಗಿತಾರೆ. ಸೊ ಇದು ನಾಲೆಜ್ ಬೇಸ್ಡ್ ಕ್ವಶನ್ಸ್ ಅಂತಾರೆ ಗೈಸ್. ಸೊ ಒಂದು ಸಿಚುವೇಶನ್ ಇರುತ್ತೆ, ಅದರಲ್ಲಿ ನಿಮಗೆ ನಿಮ್ಮ ನಾಲೆಜನ್ನು ಈ ಸಿಚುವೇಶನ್ಗೆ ಅಪ್ಲೈ ಮಾಡಿ ಆನ್ಸರ್ ತೆಗಿಬೇಕು. ಸೊ ದ್ಯಾಟ್ ಟೈಪ್ ಆಫ್ ಕ್ವಶನ್ ಇದೆ, ಸ್ವಲ್ಪ ಟ್ರಿಕ್ಕಿ ಅಂತ ನಾನು ಹೇಳ್ಬೋದು. ಓಕೆ, ಸೊ ರಮೇಶ್ ಹ್ಯಾಸ್ ಗಾಟ್ ಅ ಪೀಸ್ ಆಫ್ ಸಿಲಿಕಾನ್. ಸೊ ರಮೇಶನ್ ಹತ್ರ ಒಂದು ಸಿಲಿಕಾನ್ ಪೀಸ್ ಇದೆ. ಸೊ ಈ ಸಿಲಿಕಾನ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್, ಸಿಲಿಕಾನ್ ಮಟೀರಿಯಲ್ ವಿತ್ ಹಿಮ್. ಸೊ ನಾವು ಇಫ್ ಹಿ ಆ್ಯಡ್ಸ್ ಅ ಮಟೀರಿಯಲ್ ಕಾಲ್ಡ್ ಆರ್ಸೆನಿಕ್, ಸೊ ಅದಕ್ಕೆ ಅವನು ಆರ್ಸೆನಿಕ್ ಅನ್ನೋ ಒಂದು ಮಟೀರಿಯಲನ್ನು ಆ್ಯಡ್ ಮಾಡ್ತಾನೆ. ಸೊ ಇಲ್ಲಿ ನೋಡಿ ರಮೇಶ ಇದ್ದಾನೆ, ಅವನ ಹತ್ರ ಒಂದು ಪೀಸ್ ಇದೆ ಸಿಲಿಕಾನ್. ಸೊ ನಾನು ಎಸ್ ಅಂತ ಇದನ್ನು ರಿಪ್ರೆಸೆಂಟ್ ಮಾಡ್ತೀನಿ. ಅದಕ್ಕೆ ಅವನು ಇನ್ನೊಂದು ಪೀಸ್ ತರ್ತಾನೆ. ಸೊ ಇನ್ನೊಂದು ಪೀಸು ಅದ್ರ ಮೇಲೆ ಆ್ಯಡ್ ಮಾಡ್ತಾನೆ. ಓಕೆ, ಸೊ ಇನ್ನೊಂದು ಪೀಸು ಅದ್ರ ಮೇಲೆ ಆ್ಯಡ್ ಮಾಡ್ತಾನೆ.
ಅದಕ್ಕೆ ಹೆಸರು ನಾನು ಆರ್ಸೆನಿಕ್ ಅಂತ ಇಡ್ತೀನಿ. ಓಕೆ, ಸೊ ಅವನು ಅದಕ್ಕೆ ಆರ್ಸೆನಿಕ್ ಅನ್ನೋ ಮಟೀರಿಯಲನ್ನು ಆ್ಯಡ್ ಮಾಡ್ತಾನೆ ಟು ದ್ಯಾಟ್ ಸಿಲಿಕಾನ್ ಮಟೀರಿಯಲ್. ದೆನ್ ವಾಟ್ ಟೈಪ್ ಆಫ್ ಮಟೀರಿಯಲ್ ರಮೇಶ್ ವಿಲ್ ಬಿ ಗೆಟಿಂಗ್. ಸೊ ಆಪ್ಷನ್ಸ್ ನೋಡಿ ಸೇಮ್ ಇದೆ, ಪಿ ಟೈಪ್, ಎನ್ ಟೈಪ್, ಸಿ ಟೈಪ್ ಆ್ಯಂಡ್ ನನ್ ಆಫ್ ದಿಸ್. ಸೊ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು, ಸಿಲಿಕಾನ್ ಅಂತಂದರೆ ಆಲ್ರೆಡಿ ನಾನು ಹೇಳಿದಾಗೆ ಸೆಮಿ ಕಂಡಕ್ಟರ್. ಸೊ ಇಲ್ಲೊಂದು ಸೆಮಿ ಕಂಡಕ್ಟರ್ ಇದೆ ಅಷ್ಟೇ, ಸಿಲಿಕಾನ್ ಅಂತ ಅದನ್ನು ಬರೆದಿದ್ದಾನೆ. ಅದಕ್ಕೆ ಆರ್ಸೆನಿಕ್ ಅನ್ನೋದೊಂದು ಮಟೀರಿಯಲ್ ಆ್ಯಡ್ ಮಾಡ್ತಾನೆ. ಸೊ ಇದನ್ನು ಆನ್ಸರ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿರಬೇಕು, ಪ್ರೀವಿಯಸ್ ಸ್ಲೈಡಲ್ಲಿ ತೋರಿಸಿದ್ದೆ ನೈಟ್ರೋಜನ್ ಫಾಸ್ಫರಸ್ ಅನ್ನೋದು ಪೆಂಟಾವ್ಯಾಲೆಂಟ್, ಅದಕ್ಕೆ ಸಿಮಿಲರ್ ಆಗಿ ಆರ್ಸೆನಿಕ್ ಅನ್ನೋದು ಕೂಡ ಒಂದು ಪೆಂಟಾವ್ಯಾಲೆಂಟ್ ಮಟೀರಿಯಲ್. ಅಂದರೆ ಒಂದು ಸೆಮಿ ಕಂಡಕ್ಟರ್ ಮಟೀರಿಯಲ್ಗೆ ಒಂದು ಪೆಂಟಾವ್ಯಾಲೆಂಟ್ ಮಟೀರಿಯಲನ್ನು ನಾವು ಡೂಪ್ ಮಾಡಿದಾಗ ಅಥವಾ ಸೇರಿಸಿದಾಗ ಸಿಗುವಂತಹ ಒಂದು ಸೆಮಿ ಕಂಡಕ್ಟರ್ ಮಟೀರಿಯಲ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಇಷ್ಟೇ, ಇದರಲ್ಲಿ ಟ್ವಿಸ್ಟ್ ಮಾಡಿರೋದೇನು, ಅವರು ಸೆಮಿ ಕಂಡಕ್ಟರ್ ಮತ್ತು ಪೆಂಟಾವ್ಯಾಲೆಂಟ್ ಅಂತ ಕೊಡೋ ಬದಲಿ ಸಿಲಿಕಾನ್ ಮತ್ತು ಆರ್ಸೆನಿಕ್ ಅಂತ ಕೊಟ್ಟಿದ್ದಾರೆ. ಸೊ ಪೆಂಟಾವ್ಯಾಲೆಂಟ್ ಮತ್ತು ಟ್ರೈವ್ಯಾಲೆಂಟ್ಗೆ ನೀವು ಕರೆಕ್ಟಾಗಿ ಎಕ್ಸಾಂಪಲ್ಸ್ ಗೊತ್ತಿದ್ರೆ ಈ ಟೈಪ್ ಆಫ್ ಪ್ರಾಬ್ಲಮ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಈ ಸಿಲಿಕಾನ್ ಮತ್ತು ಆರ್ಸೆನಿಕ್ ಅನ್ನೋದು ಸೆಮಿ ಕಂಡಕ್ಟರ್ ಮತ್ತು ಪೆಂಟಾವ್ಯಾಲೆಂಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವಂಥ ಎರಡು ಟರ್ಮ್ಸ್. ಸೊ ನಾವು ಆಲ್ರೆಡಿ ಗೊತ್ತು, ಒಂದು ಸೆಮಿ ಕಂಡಕ್ಟರ್ ಮೆಟೀರಿಯಲ್ಗೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡಿದ್ರೆ, ಪೆಂಟಾವ್ಯಾಲೆಂಟ್ ಅಂದರೆ ಅದರಲ್ಲಿ ತುಂಬ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ, ಅಂದರೆ 5 ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಅದರಿಂದ ಅದು ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಮಟೀರಿಯಲಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದ್ಯಾಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್ ವಿಲ್ ಬಿ ಆಪ್ಷನ್ ಬಿ, ದಟ್ ಈಸ್ ಎನ್ ಟೈಪ್ ಆಫ್ ಸೆಮಿ ಕಂಡಕ್ಟರ್ ಮಟೀರಿಯಲ್. ಸೊ ಇದು ಆರ್ಸೆನಿಕ್ ಬದಲಿ ಇಲ್ಲಿ ಇಂಡಿಯಮ್ ಅಥವಾ ಬೋರಾನ್ ಅಥವಾ ಗ್ಯಾಲಿಯಮ್ ಅಂತ ಕೊಟ್ಟಿದ್ರೆ ಅದು ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಯಾಕಂದರೆ ಪಿ ಟೈಪ್ ಆಫ್ ಮಟೀರಿಯಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದಂದರೆ ಪಾಸಿಟಿವ್ ಟೈಪ್ ಆಫ್ ಮಟೀರಿಯಲ್, ಅಂದರೆ ಹೋಲ್ಸ್ ಜಾಸ್ತಿ ಇರುತ್ತೆ, ಯಾಕಂದರೆ ಅದರಲ್ಲಿರೋದು 3 ಎಲೆಕ್ಟ್ರಾನ್ಸು. ಸೊ ಅದು ಪಿ ಟೈಪ್ ಆಫ್ ಮಟೀರಿಯಲ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಓಕೆ, ಸೊ ದ್ಯಾಟ್ಸ್ ವೈ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್, ಫಾರ್ ದಿಸ್ ಕರೆಂಟ್ ಕ್ವಶನ್ಸ್ ವಿಲ್ ಬಿ ಆಪ್ಷನ್ ಬಿ. ಓಕೆ, ಸೊ ಲೆಟ್ ಮಿ ಜಸ್ಟ್ erase this one. Okay, so correct answer is here N. So we'll move further. ಓಕೆ, ಸೊ ಇವಾಗ ಕ್ವಶನ್ಸ್ ಕಂಪ್ಲೀಟ್ ಆಯಿತು ಗೈಸ್. ಸೊ ಇಷ್ಟು ಕ್ವಶನ್ಸ್ ನಾನು ಇವಾಗ ಸದ್ಯ ಚಾಪ್ಟ್ರಲ್ಲಿ ನೋಡ್ತೀವಿ, ಏನಿರುತ್ತೆ ಏನಿಲ್ಲ ಮತ್ತು ಏನೆಲ್ಲ ಕ್ವಶನ್ಸ್ ಇದರಲ್ಲಿ ಮಟೀರಿಯಲ್ಸ್ ಬೇಸ್ಡ್ ಕೇಳ್ಬೋದು ಅಂತ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ, ಇಲ್ಲಾಂದರೆ ಏನಾದರೂ ಡೌಟ್ ಇದೆ, ಆಮೇಲೆ ನೀವು ಕಮೆಂಟಲ್ಲಿ ಪ್ಲೀಸ್ ಹೇಳಿ ನಮಗೆ ನೆಕ್ಸ್ಟ್ ಟಾಪಿಕ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಸೊ ಅದನ್ನೇ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ಫುಲ್ ಆಗಿದ್ರೆ ಗೈಸ್ ಪ್ಲೀಸ್ ಒಂದು ಲೈಕ್ ಮಾಡಿ, ತುಂಬ ಖುಷಿ ಆಗುತ್ತೆ, ನಮಗೂ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆಮೇಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಈ ಟೈಪ್ ಆಫ್ ವೀಡಿಯೋಸ್ ನಾವು ಕಂಟಿನ್ಯೂಸ್ಲಿ ಆ್ಯಡ್ ಮಾಡ್ತಾ ಇರ್ತೀವಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ನಮಗೂ ಸಬ್ಸ್ಕ್ರೈಬರ್ಸ್ ನೀಡ್ ಇರುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಬರುವ ಈ ಪೊಲೀಸ್ ಎಕ್ಸಾಮಲ್ಲಿ ಎಲ್ಲರೂ ಪಾಸ್ ಆಗಲಿ. ಆಮೇಲೆ ಹಾರ್ಡ್ ವರ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಕೀಪ್ ಟ್ರೈಯಿಂಗ್ ಆ್ಯಂಡ್ ಕೀಪ್ ಸಾಲ್ವಿಂಗ್ ದ ಕ್ವಶನ್ಸ್ ಆ್ಯಂಡ್ ಕೀಪ್ ಸೀಯಿಂಗ್ ದ ವಿಡಿಯೋಸ್. ಸೊ ಮುಂದಿನ ವಿಡಿಯೋ ಅಲ್ಲಿ ಭೇಟಿ ಆಗೋಣ. ಅಲ್ಲಿ ತನಕ ಜೈ ಹಿಂದ್, ಜೈ ಭಾರತ್.